Hello everyone, welcome to Sanmarjana classes. Let us see question number 16 of chapter Force and Laws of Motion. The product of mass and velocity is mass ಮತ್ತೆ velocity product ಅನ್ನ ಏನಂತ ಬರಿತೀವಿ? m into v equal to yes p. p ಅಂದ್ರೆ ಏನ್ ಹಾಗಿದ್ರೆ what is p? p is momentum. Momentum is product of mass and velocity. Option C is right answer. Momentum. Okay. Option A, force. Force is nothing but push or pull. ಒಂದು ಆಬ್ಜೆಕ್ಟ್ ಅನ್ನು ನಾನು ಪುಷ್ ಮಾಡ್ತಿದ್ದೀನಿ ಅಥವಾ ಪುಲ್ ಮಾಡ್ತಿದ್ದೀನಿ, ಅದನ್ನ ಏನಂತ ಕರಿಬಹುದು? ಇಟ್ ಈಸ್ ಫೋರ್ಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಐ ಆಮ್ ಪುಷಿಂಗ್ ಟೇಬಲ್ ಆರ್ ಐ ಆಮ್ ಪುಲ್ಲಿಂಗ್ ದಟ್ ಬ್ಯಾಗ್. ಇದನ್ನ ಫೋರ್ಸ್ ಅಪ್ಲೈ ಮಾಡ್ತಿದ್ದೀನಿ ಅಂತ ಹೇಳ್ಬೋದು. ಇನರ್ಷಿಯಾ ಅನ್ನುವಂಥದ್ದು ಒಂದು ಆಬ್ಜೆಕ್ಟ್ ನ ನ್ಯಾಚುರಲ್ ಟೆಂಡೆನ್ಸಿ ಇರುತ್ತೆ ಟು ರೆಸಿಸ್ಟ್ ಅ ಚೇಂಜ್ ಆಫ್ ಇಟ್ಸ್ ಸ್ಟೇಟ್ ಆಫ್ ರೆಸ್ಟ್ ಆರ್ ಆಫ್ ಯೂನಿಫಾರ್ಮ್ ಮೋಷನ್ ಇರ್ಬೋದು, ಅಥವಾ ಸ್ಟೇಟ್ ಆಫ್ ರೆಸ್ಟ್ ಇಂದ ಅದನ್ನ ಚೇಂಜ್ ಮಾಡ್ಕೊಳಕ್ಕೆ ಏನಾದ್ರು ರೆಸಿಸ್ಟ್ ಮಾಡುತ್ತಲ್ಲ, ಅದನ್ನ ಇನರ್ಷಿಯಾ ಅಂತ ಕರಿತೀವಿ. ಮೊಮೆಂಟಮ್ ಈಸ್ ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ವೆಲಾಸಿಟಿ. ಆಪ್ಷನ್ ಡಿ, ಎಕ್ಸಿಲರೇಷನ್. ಇಲ್ಲಿ ಎಕ್ಸಿಲರೇಷನ್ ಇಸ್ ನಥಿಂಗ್ ಬಟ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಎಕ್ಸಿಲರೇಷನ್ ಅನ್ನ ಏನಂತ ಬರಿತೀವಿ? ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆಗ್ತಾ ಇದ್ರೆ ಅದನ್ನ ನಾವು ಎಕ್ಸಿಲರೇಷನ್ ಅಂತ ಕರಿತೀವಿ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಮೊಮೆಂಟಮ್. ಇಲ್ಲಿ ಮೊಮೆಂಟಮ್ ಏನಿದೆ, ಇದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇರುತ್ತೆ. ಯಾವ ತರ ಅಂತ ಅಂದ್ರೆ, ಸಿ ಈಗ ಸ್ಮಾಲ್ ಬುಲೆಟ್ ಇದೆ, ಗಂದು ಬುಲೆಟ್ ನೋಡಕ್ಕೆ ಸ್ಮಾಲ್ ಇರುತ್ತೆ. ಅದನ್ನ ತಗೊಂಡು ನಿಮ್ಗೆ ಹಿಂಗ್ ಹೊಡೆದ್ರೆ ನಿಮ್ ಬಾಡಿಗೆ ತಾಗೋದು ಇಲ್ಲ. ಈಗ ಅದನ್ನೇ ನಾವು ಗನ್ನಿಂದ ಶೂಟ್ ಮಾಡಿದಾಗ, ನಾವೆಲ್ಲ ಮಾಡೋರು ಗನ್ನಿಂದ ಶೂಟ್ ಮಾಡಿದಾಗ ಏನಾಗುತ್ತೆ, ಆ ಬುಲೆಟ್ ಎಷ್ಟು ಸ್ಪೀಡ್ ಅಲ್ಲಿ ಬಂದು ಹಿಟ್ ಆಗುತ್ತೆ ಅಲ್ವಾ, ಬಾಡಿನ ಪೆನೆಟ್ರೇಟ್ ಮಾಡ್ಕೊಂಡು ಹೋಗ್ಬೋದು, ಅಷ್ಟು ಎನರ್ಜಿ ಬಂದಿರುತ್ತೆ ಅದಕ್ಕೆ. ಹಾಗಿದ್ರೆ ಆ ಮೊಮೆಂಟಮ್ ಏನಿದೆ ಪಿ ಅನ್ನುವಂಥದ್ದು ಎಂ ಇಂಟು ವಿ ಅಂತ ಬರಿತೀವಲ್ಲ, ಬರೀ ಮಾಸ್ ಮೇಲೆ ಅಲ್ಲ, ವೆಲಾಸಿಟಿ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದಾ? ಎಸ್. ಮಾಸ್, ಆ ಬುಲೆಟ್ ಮಾಸ್ ಎಷ್ಟು? 100 ಗ್ರಾಮ್ 150 ಗ್ರಾಮ್ ಇರ್ಬೋದಾ? ಬಟ್ ವೆಲಾಸಿಟಿ ಏನಿದೆ ಜಾಸ್ತಿ, ಸ್ಪೀಡ್ ಅಲ್ಲಿ ಬಂತಲ್ಲ ಬುಲೆಟ್, ಹಾಗಾಗಿ ಇವನ್ ಬಾಡಿನ ಕೂಡ ಪೆನೆಟ್ರೇಟ್ ಮಾಡ್ಕೊಂಡು ಹೋಯ್ತು. ಓಕೆ, ನಮ್ಗಿದೇನ್ ಎಕ್ಸ್ಪ್ಲನೇಷನ್ ಈ ಕ್ವಶನ್ಗೆ ಬೇಕಿಲ್ಲ. ಜಸ್ಟ್ ನಾವು ದ ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ವೆಲಾಸಿಟಿಯನ್ನ ಮೊಮೆಂಟಮ್ ಅಂತ ಬರೆಯೋದನ್ನ ಕಲ್ತ್ಕೊಳ್ಳೋಣ. ಎಸ್, ಥ್ಯಾಂಕ್ ಯು.